ಗೋವಿಂದ ಸ್ವಾಮಿ ಅಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಸುಮಾರು 23 ವರ್ಷಗಳ ಕಾಲ ಬಿಜೆಪಿ ಸಕ್ರಿಯವಾಗಿ ಕೆಲಸ ಮಾಡಿದೆ. ಸ್ಥಳೀಯರಿಗೆ ಅವಕಾಶ ಕೊಡ್ದೇನೆ ಪಲಾಯನ ಮಾಡಿದವ್ರಿಗೆ, ಯಾವ ಒಬ್ಬ ಬಲಿಷ್ಠ ವ್ಯಕ್ತಿಯಿಂದ ಪಲಾಯನ ಮಾಡಿದ ವ್ಯಕ್ತಿಗೆ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಅರ್ಥವಾಗಿರ್ಬೇಕು. ಏಕೆಂದರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸುಮಾರು 33 ಲಕ್ಷ ಮತ ಬಾಂಧವರಿದ್ದಾರೆ. ಅದನ್ನು ಯಾರಾದರೂ ನೊಂದು ಬೆಂದು ಬಿಜೆಪಿಗೆ ತಮ್ಮ ತನುಮನ ತ್ಯಾಗ ಮಾಡಿದವ್ರಿಗೆ ಗುರುತಿಸಿ ಟಿಕೆಟ್ ಕೊಡ್ತಾನೆ. ಶೋಭಾ ಕರಂದ್ಲಾಜೆ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು 2008ರಲ್ಲಿ ಯಶವಂತಪುರದಲ್ಲಿ ನಿಂತುಕೊಂಡು ತಿರ್ಗಾ 2013ರಲ್ಲಿ ಬಿಜೆಪಿ ಪಕ್ಷವನ್ನು ಬಿಟ್ಟು ಕೆಜೆಪಿಗೆ ಹೋಗಿ 2000 ರಾಜಾಜಿನಗರದಲ್ಲಿ ನಿಂತ್ಕೊಂಡು ಕೆಜೆಪಿಯಿಂದ ಸೋತು ಸುಣ್ಣವಾಗಿ ಯಶವಂತಪುರಕ್ಕೂ ಅನ್ಯಾಯ ಮಾಡಿದ್ರು. ಅಲ್ಲಿ ಮತ ಬಾಂಧವರು ನಂಬಿ ಕಾರ್ಯಕರ್ತರು ಇನ್ನೊಬ್ಬರನ್ನು ವಿರೋಧ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂಥವ್ರು ಈ 2 ಕ್ಷೇತ್ರಗಳನ್ನ ಪಲಾಯನ ಮಾಡಿ ಚಿಕ್ಕಮಗಳೂರಿಗೆ 2013 ಹೋದಾಗ ಅಲ್ಲಿ 14ಕ್ಕೆ ಅಲ್ಲಿ ಚುನಾವಣೆ ನಿಂತ್ಕೊಂಡ್ರು. ಅಲ್ಲಿ ಗೆದ್ದು ಮತ್ತೆ 2019ರಲ್ಲಿ ಮತ್ತೆ ಗೆದ್ದು ಕೃಷಿ ಸಚಿವ ಆಗಿದ್ದಾರೆ. ಇವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ದೊಡ್ಡ ಲೀಡರ್ ಅಂತ ಕೊಟ್ರ, ಅಂದ್ರೆ ಒಕ್ಕಲಿಗರ ಗೌಡರು ಅಂತ ಟಿಕೆಟ್ ಕೊಟ್ರ, ಇಲ್ಲ ಯಡಿಯೂರಪ್ಪನವರು ಆಪ್ತರು ಅಂತ ಟಿಕೆಟ್ ಕೊಟ್ರ? ಇವೇನ ಮಾನದಂಡನೆ? ನೀವೇ ಹೇಳಿ. ಏಕೆಂದರೆ ಹಂಗೆ ಕೊಟ್ಟರೆ ಕಾರ್ಯಕರ್ತರಿಗೆ ಹೋಗ್ಬೇಕು. ಕೊನೆ ತಳಮಟ್ಟದ ಕಾರ್ಯಕರ್ತನ ಗುರುತಿಸಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದವರು ಇವ್ರಿಗೆ ಸೋತವ್ರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಈ ನಾಡಿ ಟ್ರಾಫಿಕ್, ಕುಡಿಯಲಿಕ್ಕೆ ನೀರಿಲ್ಲ, ರೋಡ್ಗಳು ಸರಿ ಇಲ್ಲ. ಇವರು ಒಂದು ಕ್ಷೇತ್ರದಲ್ಲಿ ಸೀಮಿತವಾಗಿಲ್ಲ, ಪಲಾಯನ. ಅಲ್ಲಿ ಗೋ ಬ್ಯಾಕ್ ಅಂತ ಚಿಕ್ಕಮಗಳೂರಿಂದ ಹೊರಗಡೆ ಗೇಟ್ ಗಂಟೆ ಬಂದು ಓಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿನ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು, ನೊಂದ ಕಾರ್ಯಕರ್ತರೆಲ್ಲ ನನಗೆ ಬೆಂಬಲ ಸೂಚಿಸಿದ್ದಾರೆ. ನೀನೇ ನಿಜವಾದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಲು ಎಷ್ಟೋ ಜನ ಇದ್ದಾರೆ. ಚಿನ್ನ ಒಂದಿಲ್ಲ, ಆದ್ರೆ ನಾನು ನನ್ನ ದೇಹ ಎಲ್ಲ ಬಿಜೆಪಿಲೇ ಇದೆ. ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತಂತಾರೆ. ಆದ್ರೆ ಎಲ್ಲಿ ಸ್ವಾಮಿ ಸ್ವಚ್ಛ ಭಾರತ, ಸ್ವಚ್ಛ ಪಕ್ಷ ಅಂತ ಹೇಳ್ತಾರಲ್ಲ, ಎಲ್ಲಿ? ಆಮೇಲೆ ಅವ್ರ ಮೇಲೆ ಇಡಿ ಕೇಸ್ ಇದೆ, FIR ಆಗಿದೆ. ಅವ್ರ ಮೇಲೆ ತನಿಖೆ ಇದ್ದಾಗ ಇವ್ರು ಟಿಕೆಟ್ ಹೇಗೆ ಕೊಟ್ಟರು? ನೀವೇ ಹೇಳಿ. ಇಂಥದ್ದೆಲ್ಲ ನೀವು ಮಾಧ್ಯಮ ಮಿತ್ರರು ದಯವಿಟ್ಟು ಗಮನಿಸಬೇಕು. ಯಾಕಂದ್ರೆ ಒಳ್ಳೆಯವರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಒಳ್ಳೆದವ್ರಿಗೆ ಹಾಲು ನೈವೇದ್ಯ, ಚೆಂಡಿದ್ದವ್ರಿಗೆ ರಕ್ತ ಮಾಂಸ ನೈವೇದ್ಯ ಅಂತಂದ್ರೆ. ನಿನಗಾಗಿ ನೇಸರನು ಪಡುವಳಿದ ಮೂಡುವೆನು, ಶಕ್ತಿ ಇರಗೆಲ್ ಅಥವಾ ಹೊಂದಿಕೊಳ್ಳುವಂತ ಒಂದು ಉವಾಚ ಇದೆ. ಜಯದೇವ ಜಗದ್ಗುರುಗಳು ಹೇಳಿದ ಈ ಮಾತ. ಹಂಗೆ ಸೂರ್ಯ ಎಲ್ಲಿ ಹುಟ್ಟುತ್ತಾನೆ ಅಲ್ಲೇ ಹುಟ್ಟಿದ್ದು, ಅದನ್ನ ಬೇರೆ ಕಡೆ ತಪ್ಪಿಸಕ್ಕಾಗಲ್ಲ. ಅದಕ್ಕೆ ನೀನು ಬಲಶಾಲಿ ಅಂತ ಚೇಂಜ್ ಮಾಡು, ಇಲ್ಲಾಂದ್ರೆ ನೀನು ಹೊಂದ್ಕೋಬೇಕು ಅಂತ ಒಂದು ಗಾದೆ ಇದೆ. ಅದಕ್ಕೋಸ್ಕರ ನಾನು ಸಕ್ರಿಯವಾಗಿ ದುಡಿದು ಅನ್ಯಾಯ ನಾವು ಮಾಡಿದ್ದಾರೆ. ಅದಕ್ಕೆ ನಾನು ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀನಿ. ಮತ್ತೊಂದು ವಿಷಯ, ಬೆಂಗಳೂರು ಉತ್ತರಕ್ಕೆ ಇವ್ರು ಬಂದವ್ರಲ್ಲ, ಯಾವ ಏರಿಯಾ ಗೊತ್ತಿದೆ? ನೀವೇ ಹೇಳಿ ಸ್ವಾಮಿ. ಸುಮಾರು 2008ಗೆ ಇಲ್ಲಿಂದ ಪಲಾಯನ ಮಾಡಿದವರು 2024 ಮತ್ತೆ ಇಲ್ಲಿ ಬಂದವ್ರಲ್ಲ, ಯಾರು ಕಾರ್ಪೊರೇಟರ್ ಇದ್ದಾರೆ, ಯಾರು ಮಾಜಿ ಇದ್ದಾರೆ, ಯಾರು MLA ನಿಂತಿದ್ರು, ಯಾರು ಸೋತಿದ್ದಾರೆ, ಎಲ್ಲರೂ ಗಣೆ ತಕ್ಕೊಳ್ಬೇಕು. ಲೋಕಲ್ಲೇ ನಮ್ಮ ಊರಲ್ಲಿ, ನಮ್ಮ ಏರಿಯಲ್ಲಿ, ನಮ್ಮ ಕೇರಿ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ನೀರಿಲ್ಲ, ಚರಂಡಿ ಗಲೀಜಿದೆ, ಕ್ಲೀನ್ ಇಲ್ಲ. ನೋಡಿ ಬರ್ತಾರ? ಓಲಿ ಡೆಲ್ಲಿಲಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ನಿಂತ್ಕೊಂಡು ಮಾತಾಡುವ ಗುಂಡ್ಗೆ ಇದೆ 25 ಜನ ಸಂಸದರಿಗೆ ನಾನು ಕೇಳ್ತೀನಿ ಮಾಧ್ಯಮದ ಮುಂದೆ. ನಮ್ಮಂತ ಛಲ ಇದೆ, ಏನಾದರೂ ಮಾಡಿಲ್ಲ ಮಡಿ ಅಂತ ಕೇಳಬೇಕು ಅಂತದ್ ನೀವು ಇದು ಮಾಡಬೇಕು. ಸುಮ್ಮನೆ ಯಾರು ಹೇಳ್ತಾರೆ, ಕೆಲವು ದೊಡ್ಡ ಮಾಧ್ಯಮ ಮಿತ್ರರು, ದೊಡ್ಡ ಚಾನೆಲ್ ಇದಾವೆ, ಕೆಲವರು ಇಂಥವ್ರನ್ನ ಬೆಳೆಸ್ಬೇಕು ನೀವು. ಈಗ ಮಾಧ್ಯಮ ಏನು ನಮ್ಮ ಇಡೀ ದೇಶಕ್ಕೆ ಒಂದು ಹೆಸರುವಾಸಿ. ಮಾಧ್ಯಮ ಅಂದ್ರೆ ಮಾಧ್ಯಮ ತುಂಬಾ ಗೌರವ. ಸುಪ್ರೀಂ ಕೋರ್ಟ್ ಏನಿದೆ ಹಂಗೆ ಮಾಧ್ಯಮದವರು. ಎಂತ ಜಡ್ಜ್ ಆಗ್ಲಿ ಎಂತರಾಗ್ಲಿ ನೀವು ಮಾಧ್ಯಮದವರು ಏನು ಬೇಕಾದ್ರೂ ಮಾಡಬಹುದು. ಹರಿತವಾದ ಖಡ್ಗಕ್ಕೆ ಒಂದು ಮನಚಾದ ಲೇಖನಿಯ ಮೇಲೆ ಅಂತ ಹೇಳ್ತಾರೆ, ಆ ತರ ನಿಮ್ಮಲ್ಲಿದೆ. ಅದೆಲ್ಲ ಚೇಂಜ್ ಮಾಡಿ. ಮತ್ತೆ ಬೆಂಗಳೂರು ಗ್ರಾಮಾಂತರ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅಲ್ಲಿ ಇವರು ಶೋಭಾ ಕರಂದ್ಲಾಜೆಗೆ ನಾವು ಇಲ್ಲಿ ಗೆಲ್ಲಿ ಅಂತ ಅಲ್ಲಿ ಅಪ್ಪ ಮಕ್ಕಳಾಗ್ಲಿ ಕನಕಪುರಕ್ಕೆ ಹೋಗಿ ಇವರು ಇನ್ನ ಒಂದು ಪ್ರಚಾರ ಮಾಡಿದಾರ. ಯಡಿಯೂರಪ್ಪ ಆಗಲಿ, ವಿಜೇಂದ್ರ ಆಗಲಿ ಯೋಚನೆ ಮಾಡಿ. ಅದೇ ರೀತಿ MLA ಚುನಾವಣೆಯಲ್ಲಿ ನಾಗರಾಜ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ ಇದ್ದವನು, ಅವನು ಟಿಕೆಟ್ ಕೊಡ್ತಾನೆ ತಪ್ಪಿಸಿ ಗೋಡಿ ಮಾತಿಸಿ ಕೊಟ್ಟರು.
ಅವನು 14,000 ತಗೊಂಡ, ಈ ಪಕ್ಷೇತರ ಅಭ್ಯರ್ಥಿ 75,000 ತಗೊಂಡ. ಅದು ಅಡ್ಜಸ್ಟ್ಮೆಂಟು. ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಿಂತ್ಕೊಂಡಿತ್ತು. ಪ್ರತಾಪ್ ಸಿಂಹನ ಸ್ಟಾರ್ಟಿಂಗು, ಪ್ರತಾಪ್ ಸಿಂಹ ಆಗಲಿ, ಸಿ.ಟಿ. ರವಿ ಆಗಲಿ, ಆಮೇಲೆ ಸದಾನಂದ ಗೌಡ, ನೀವೆಲ್ಲ ಹೋಗ್ತಿರ್ಲಿಲ್ವಾ, ಒಕ್ಕಲಿಗರಿರ್ತಾನೆ, ಅವರೆಲ್ಲ ಕೆಲಸ ಮಾಡಿಲ್ವಾ? ಫೈರ್ ಬ್ರ್ಯಾಂಡ್ಗಳು ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವಾ? ಎಲ್ಲ ಮಾಡೋರು. ಅಂಥವ್ರನ್ನ ಏನು ಸರಿ ಇಲ್ಲ, ಇವ್ರ ಆಟಿಟ್ಯೂಡ್ ಸರಿ ಇಲ್ಲ, ಇವ್ರು ಕೆಲಸ ಮಾಡಲ್ಲ ಅಂತ ಅನ್ಕೊಂಡು ಬಿಮ್ಸ್ಕೊಂಡು 1 ವರ್ಷದಿಂದನೇ ನಡೆದಿದೆ ಒಳಗಡೆ ಪ್ರತಾಪ್ ಸಿಂಹ ಟಿಕೆಟ್ ಕ್ಯಾನ್ಸಲ್ ಮಾಡಿ. ಅದಕ್ಕೋಸ್ಕರ ಬೆಂಗಳೂರಲ್ಲಿ, ತುಮಕೂರಲ್ಲಿ ಸೋಮಣ್ಣ, ಮೈಸೂರಲ್ಲಿ ಮತ್ತು ಯದುವೀರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೈಕಮಾಂಡ್ ಟಿಕೆಟ್ ಕೊಟ್ಟರು. ಇನ್ನು ಮಿಕ್ಕವೆಲ್ಲ ಇವರು ಒಳ ಹೊಡೆತ ಯಾಕಿಲ್ಲ ಅಂತ ಯಾಕಿಲ್ಲ, ಇದನ್ನ ಯೋಚನೆ ಮಾಡಬೇಕು. ನಮ್ಮ ಹೆಸರು ನಂಜುಂಡ ಸ್ವಾಮಿ ಅಂತ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಗುರುತು ಹಲಸಿನ ಹಣ್ಣು, ನನ್ನ ಕ್ರಮ ಸಂಖ್ಯೆ 16. ಚುನಾವಣೆಗೆ ನಿಂತಿರುವ ಉದ್ದೇಶವೇನೆಂದರೆ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವರು 4 ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ. ಯಾವ ಕ್ಷೇತ್ರಕ್ಕೆ ಹೋದರೂ ಅವ್ರು 1 ರೂಪಾಯಿ ಬೆಲೆ ಕೊಡಲ್ಲ. ಬಿಜೆಪಿಯವರು ಕಾರ್ಯಕರ್ತರು ಅವ್ರನ್ನ ದುಂಬಲ್ಲಿ ಮಾಡಿ ಅವ್ರನ್ನ ಹೊರಗಡೆ ಓಡಿಸಿದ್ದಾರೆ. ಇಲ್ಲಿ ಬಂದು ಬೆಂಗಳೂರು ಉತ್ತರಕ್ಕೆ ಬಂದು ಇವ್ರೇನು ಮಾಡ್ತಾರೆ, ಯಾವ ಏರಿಯಾ ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಡೆಲ್ಲಿలో ಕೂತ್ಕೊಂಡಾಗ ಯಾವುದೋ ಒಂದು ಅಮಾವಾಸ್ಯೆ ಪೂರ್ಣಿಮೆಗೆ ಹೋಗಿ ಚಿಕ್ಕಮಗಳೂರು ಉಡುಪಿ ನೋಡಿದ್ದಾರೆ. ಯಡಿಯೂರಪ್ಪನವರ ಪ್ರಭಾವದಿಂದ ಪ್ರತಾಪ್ ಸಿಂಹ ಆಗಲಿ, ಸಿ.ಟಿ. ರವಿ ಆಗಲಿ, ಸದಾನಂದ ಗೌಡ ಆಗಲಿ, ಇವರೆಲ್ಲರೂ ಒಕ್ಕಲಿಗ ನಾಯಕ ಆದ್ರೂ ಈ ಒಕ್ಕಲಿಗರ ನಾಯಕ ಅಂತ ತಂದ್ಕೊಂಡು ಯಡಿಯೂರಪ್ಪನ ಪ್ರಭಾವದ ಟಿಕೆಟ್ ತಗೊಂಡು ಇಲ್ಲಿ ಬಂದು ನಿಂತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ. ಆಮೇಲೆ ನಮ್ಗೆ ಮೆಟ್ರೋ ಆಗಲಿ, ಆಮೇಲೆ ಇದು ಟ್ರಾಫಿಕ್ ಆಗಲಿ, ರೋಡ್ಗಳಾಗಲಿ ಯಾವುದೊಂದು ಇದು ಮಾಡ್ತಾರೆ. ಪಲಾಯನ ಮಾಡ್ತೀವಿ ಹೆಣ್ಮಕ್ಳು ಇವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಅಲ್ಲಿ ವಾಸ ಇಲ್ಲ. ಇವ್ರು ಎಲ್ಲಿ ಇದು ಮಾಡ್ತಾರೆ, ಯಾವ ಏರಿ ಯಾವ ಕೇರಿ ಯಾರು ಹುಡುಕೋತಾರೆ, ಜನಗಳ ಕೈಗೆ ಸಿಗ್ತೀವಿ ನಾವು. ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನನ್ನನ್ನು ದಯವಿಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಯಾರು ದಡ್ಡರಾಗಬೇಡಿ, ಮೂರ್ಖರಾಗಬೇಡಿ. ನೀವೆಲ್ಲ ಉದ್ಯೋಗ ಮಾಡಿದ್ರು, ನೀವು ವಿದ್ಯಾಭ್ಯಾಸ ಮಾಡಿದ್ರು, ಎಜುಕೇಟೆಡ್ಗಳು. ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಕರಂದ್ಲಾಜೆಗೆ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸ್ಬೇಕಂತ ಬೆಂಗಳೂರು ಉತ್ತರ ಕ್ಷೇತ್ರದ ಮತ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.